ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಗಣೇಶ ಹಬ್ಬ ಇರೋದ್ರಿಂದ ಮನೇಲಿ ಬೆಳಗ್ಗೆ ಈ ಥರ ಪೂಜೆ ಎಲ್ಲ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ ನಮ್ಮಮ್ಮ ಮತ್ತು ತೇಜು ಇಬ್ಬರು ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದರು. ವರ್ಷವೂ ಮಾಡ್ತಾರೆ, ಈ ವರ್ಷ ಕೂಡ ಮಾಡಿದರು. ಸೊ ನನ್ನ ತಂಗಿ ಇದನ್ನು ವೀಡಿಯೋ ಮಾಡ್ಕೊಂಡು ಬಂದಿದ್ಲು. ಅಡುಗೆ ನನ್ನ ತಂಗಿ ಮಾಡ್ತಾವಳೆ. ಏನು ಸಾಂಬಾರು ಮಾಡೋಳೆ, ಇವಾಗ ಕಾಬೂಲ್ ಚೆನ್ನಾಗಿ ಪಲ್ಯ ಮಾಡ್ತಾವಳೆ, ನೆಕ್ಸ್ಟು ವಡೆ ಹಾಕ್ತಾಳೆ. ಏನೇನು ಹಾಕ್ತಾಳೆ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ. ನಮ್ಮಮ್ಮ ಅವರು ಕಡುಬು ಮಾಡ್ತಾವ್ರೆ. ವರ್ಷನೂ ಮಾಡ್ತಾರೆ, ಈ ವರ್ಷನೂ ಮಾಡ್ತಾರೆ. ಇದು ಸಿಹಿ ಕಡುಬು, ಆಮೇಲೆ ಏನಂದ್ರಮ್ಮ ಇದು ಖಾರ ಕಡುಬು, ಎರಡು ಮಾಡ್ತಾವ್ರೆ. ಖಾರ ಕಡುಬು ಮಾಡಿದ್ದಾರೆ, ದೇವ್ರ ಗಿಡಕ್ಕೆ ಇದು ದೇವ್ರ ಗಿಟ್ಟ ಆಗೈತೆ, ನಮಗೆ ತಿನ್ನಕ್ಕೆ ಮಾಡ್ತಾವ್ರೆ. ಈಗ ನಮ್ಮ ತೇಜು ಇಲ್ಲಿ ವಡೆ ಹಾಕ್ತಾವಳೆ. ಇಲ್ಲಿ ತೋರಿಸಿ, ಇದು ಕಾಬೂಲ್ ಚೆನ್ನ ಪಲ್ಯನೂ ಇವಳೆ ಮಾಡಿರೋದು. ಸಾಂಬಾರು ಮಾಡಿದ್ಲು, ವಡೆ ಮಾಡಿದ್ಲು. ಇದೆ ಪ್ಲೇಟ್ ಎತ್ತಿದ್ದು ವಡೆ, ಬಿಸಿ ಬಿಸಿ ವಡೆ ಮಾಡ್ತಾ ಇದ್ದಾರೆ. ಇದು ನೋಡಿ ಆಲ್ಕೀರು, ಇದು ಆಲ್ಕೀರು ಮಾಡಿರೋದು ನಾನು. ಸ್ವಲ್ಪ ನಮ್ಮ ಮನೆ ಕಿಚನ್ ಎಲ್ಲ ಸ್ವಲ್ಪ ಮೆಸ್ಸಿ ಆಗೈತೆ, ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಬ್ಬರು ಅಮ್ಮ ಮಗಳು ನಿಂತ್ಕೊಂಡು ಮಾಡ್ತವ್ರೆ. ಇವಾಗ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ತಿಂದು ಇವಾಗೆಲ್ಲ ಮುಗಿತು. ಇವಾಗ ಹೊರಟಿದ್ದೀವಿ ನಮ್ಮ ಅಮ್ಮ ಮನೆಗೆ. ಎಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಿ ಟೈಮ್ 6:30 ಆಗ್ತಾ ಬರ್ತೈತೆ. ಸೊ ಇವಾಗ ಅವ್ರ ಮನೆಗೆ ಅವ್ರಿಗೆಲ್ಲ ಊಟ ಗಿಟ್ಟೆಲ್ಲ ಎತ್ಕೊಂಡು ನಮ್ಮ ಮನೆ ಏನೇನು ಮಾಡಿದ್ವಿ ಎಲ್ಲ ಸ್ವಲ್ಪ ಅವ್ರಿಗೆ ತೊಗೊಂಡು ಹೋಗ್ತಿದ್ದೀವಿ. ಇವ್ರಿಗೆ ನಮ್ಮ ಅತ್ತೆ ದೊಡ್ಡತ್ತೆ ಮನೆಗೆ ಕೊಡೋಕ್ಕೆ ಅವರು ಇಲ್ಲ, ಅವ್ರ ಅಮ್ಮನ ಮನೆಗೆ ಹಬ್ಬ ಮಾಡೋಕ್ಕೆ ಹೋಗಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಅವ್ರ ಅಮ್ಮನ ಮನೆಗೆ ಹಬ್ಬ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಅವರಿಬ್ಬರು ಇಲ್ಲ, ಅದಕ್ಕೆ ಇವ್ರ ಮನೆಗೆ ಹೋಗ್ತಿದ್ದೀವಿ ಇವಾಗ. ನೋಡಿ ನಮ್ಮಮ್ಮ ಅಲ್ಲೇ ಆನ್ ದ ವೇ ಬರ್ತಾರೆ, ಹಂಗೆ ಹೋಗಿ ಜಾಯ್ನ್ ಆಗಿಬಿಟ್ಟು ಒಟ್ಟಿಗೆ ಹೋಗ್ತೀವಿ. ಸೊ ನೋಡಿ ನೀವು, ಹೌದು ಇವತ್ತು ಸೇಮ್ ಹಾಕಿದ್ದೀವಿ. ಕಲರ್ ಮತ್ತು ಡಿಫ್ರೆಂಟ್. ಚಶ್ವಿಕ್ಕು ಬೆಳಗ್ಗೆ ಒಂದು ಬಟ್ಟೆ ಹಾಕ್ಕೊಂಡಿದ್ದ, ನಮ್ಮಮ್ಮ ಕೊಟ್ಟಿದ್ದ ಬಟ್ಟೆ ಬೆಳಗ್ಗೆ ಹಾಕ್ಕೊಂಡಿದ್ದ. ಅದನ್ನೆಲ್ಲ ಅದು ವೈಟ್ ಡ್ರೆಸ್ ಬೇರೆ, ಅದು ಫುಲ್ ಕೊಳೆ ಮಾಡ್ಕೊಂಡ್ಬಿಟ್ಟ. ಅದಕ್ಕೆ ಇವಾಗ ಅವ್ರ ಚಿಕ್ಕಪ್ಪ ಕೊಟ್ಟಿದ್ದು ಹಾಕೊಂಡಿದ್ದಾನೆ. ಯಶು ಯಾರು ಕೊಟ್ಟು ಬಾಯ್ ಮಾಡು, ನೀ ಬಾಯ್ ಮಾಡು. ಬಾಯ್ ಬಾಯ್. ಏನೂ ಇಲ್ಲ, ಏನೂ ಇಲ್ಲ. ಟಾಟಾ, ನಾವು ಹೋಗ್ತಾ ಇದ್ದೀವಿ. ಟಾಟಾ. ಸೊ ಟೈಮ್ ಆಗ್ತಿದೆ, ಇವಾಗ ಹೋಗ್ಬೇಕು. ಹೊರಡೋಣ ಬನ್ನಿ. ಅಪ್ಪ ಬರಬೇಕು, ಏನೋ ಮಾಡ್ತೀನಿ ನಿಂತಾರೆ. ಕೊಪ್ಪಳಕ್ಕೆ ಬಂದಿದ್ದೀವಿ ಗಣೇಶ ನೋಡೋಕೆ. ಸರ್ ತೋರಿಸ್ತೀನಿ ನೋಡಿ. ಹಂಗೆ ಕೊಪ್ಪಳಕ್ಕೆ ಬಂದಿದ್ದೀವಿ. ಕೊಪ್ಪಳ ಚೆನ್ನಾಗಿ ಗಣೇಶ ಕೂರಿಸ್ತಾರಲ್ವ, ಸೊ ಅದಕ್ಕೆ ನೋಡೋಕ್ಕಂತ ಬಂದಿದ್ದೀವಿ. ಲೈಟಿಂಗ್ಸ್ ಎಲ್ಲ ನೋಡಿ ಯಾವ ಥರ ಹಾಕಿದ್ದಾರೆ ಅಂತ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಗಣೇಶ ನೋಡ್ತೀವಿ, ಯಾವ ಥರ ನೋಡ್ತೀವಿ ಅಂತ ಎಲ್ಲ ಲಾಗಲ್ಲಿ ತೋರಿಸ್ತೀನಿ, ನೋಡ್ಬೋದು ನೀವು. ಇದು KG ಕೊಪ್ಪಲ್ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಕೂರಿಸಿದ್ರು. ಸೊ ಎಲ್ಲ ಗಣೇಶಗಿಂತ ಇದು ತುಂಬ ದೊಡ್ಡದಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು ನೋಡೋಕ್ಕಲ್ಲಿ. ದೊಡ್ಡದಾಗಿ ಕೂರಿಸಿದ್ದಾರೆ ಇಲ್ಲಿ ಅಂತ. ಇವಾಗ ನೆಕ್ಸ್ಟ್ ಇನ್ನೊಂದು ಗಣಪತಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಎರಡನೇ ಗಣೇಶ ನಾವು ನೋಡೋಕೆ ಹೋಗಿದ್ದು. ನೋಡ್ಬೋದು ಇದು ಯಾವ ಥರ ಇದೆ ಅಂತ. ಇದೊಂಥರ ಡಿಫ್ರೆಂಟಾಗಿ ಕೂರಿಸಿದ್ರು. ಈ ಕಡೆ ಹಸು ಮೇಲೆ ಗಣೇಶ ಕೂತಿತ್ತು, ಈ ಕಡೆ ಗಾಡಿ, ಈ ಕಡೆ ಕೃಷ್ಣ, ಏನೋ ಒಂಥರ ಡಿಫ್ರೆಂಟಾಗಿ ಕೂರಿಸಿದ್ರು. ತುಂಬ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಗಣೇಶ ತುಂಬ ಚೆನ್ನಾಗಿ ಕೂರಿಸಿದ್ರು ಅಲ್ಲಿ. ಸೊ ನಾವು ತುಂಬ ಕಡೆ ಹೋಗಿದ್ವಿ, ಎಲ್ಲನೂ ಲಾಗಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ತುಂಬ ಲಾಗ್ ಲೆಂತ್ ಆಗಿಬಿಡುತ್ತೆ ಅಂತ. ಸೊ ಸ್ವಲ್ಪ ಮಾತ್ರ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಅಲ್ಲೇ ಪ್ರಸಾದ ಕೊಟ್ಟಿದ್ರು, ಪ್ರಸಾದ ಇಸ್ಕೊಂಡು ಎಲ್ಲ ಎತ್ತಿಕ್ತಾ ಇದ್ವಿ. ಅಲ್ಲಿ ತಿನ್ನೋದು ಬೇಡ, ಮನೇಲಿ ಒಟ್ಟಿಗೆ ತಿನ್ನೋದ ಅಂತ ಎತ್ತಿಕೊತಾ ಇದ್ವಿ. ಸೊ ನೋಡ್ಬೋದು ನಮ್ಮ ಅಜ್ಜಿ ಏನೋ ಕೇಳ್ತಾಯಿದ್ರು ಅಂತ ನಮ್ಮ ಅಜ್ಜಿ ಜೊತೆ ಮಾತಾಡ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ನಮ್ಮ ಅಜ್ಜಿ ಕೂಡ ಗಣೇಶ ನೋಡೋಕ್ಕೆ ಬಂದಿದ್ರು ನಮ್ಮ ಜೊತೆ. ಅದಪ್ಪನ ಗಣಪತಿ ಯಾವ ಥರ ಮಾಡಿದ್ದಾರೆ ಅಂತ ಚೆನ್ನಾಗಿದೆ ಅಲ್ವಾ? ಗೌರಿ
ಹೌದು ನೀವು ಇದೊಂದು ಗಣಪತಿ. ಇದೊಂಥರ ಡಿಫ್ರೆಂಟ್ ಗಣೇಶ. ಹಾಂ ಯಾರು ನಂಗೆ ಬೇಡ ತಿನ್ನು ನೀನು, ಅದು ನನಗೆ ಇಷ್ಟ ಇಲ್ಲ, ಅದನ್ನ ತಿನ್ನೋ ನೀನು ತಿನ್ನು. ಈ ಗಣೇಶ ನೋಡಿ ಅಂತ ಡಿಫ್ರೆಂಟಾಗಿ ಕೃಷ್ಣನ ಥೀಮಲ್ಲಿ ಕೂರಿಸಿದ್ದಾರೆ. ನಮ್ಮ ಅಜ್ಜಿ 1-2 ಗಣೇಶ ನೋಡಾದ್ಮೇಲೆ ಮನೆಗೆ ಹೋಗೋಣ ಸಾಕು ನಡೀರಿ ಅಂತ ಹೇಳ್ತಾಯಿದ್ರು. ಅದೇ ಗಣೇಶ ಇರೋ ಜಾಗದಲ್ಲಿ ಏನಾದರೂ ಮಾದಪ್ಪನ ಇಟ್ಟಿದ್ದರೆ ಅದಂತೂ ನಮ್ಮ ಅಜ್ಜಿ ಒಂದು ಕಡೆನೂ ಬಿಡ್ದಂಗೆ ನೋಡ್ತಾಯಿದ್ರು. ಎಲ್ಲ ಗಲ್ಲಿ ರೋಡ್ ಎಲ್ಲ ಕಡೆ ಹೋಗಿ ನೋಡ್ತಾಯಿದ್ರು. ಮಾದಪ್ಪ ಅಂದರೆ ತುಂಬ ಇಷ್ಟ ಅವ್ರಿಗೆ. ನೋಡಿ ಗಣೇಶನ ನೋಡ್ಕೊಂಡು ಬರೀತಾ ಇದ್ದೀವಿ. ನಮ್ಮಮ್ಮ ಹೊಸ ಸೀರೆ ಉಟ್ಕೊಂಡು ನಿಂತ್ತಾರೆ. ಅಯ್ಯಯ್ಯ ಮಾತಾಡೋಲ್ಲ ಆಗೋಕ್ಕೆ. ಸೊ ಹಂಗೆ ಮುಂದೆ ಹೋಗ್ತಾ ಏನೇನು ತೋರಿಸ್ತೀನಿ ನೋಡಿ ಹಂಗೇನೆ. ಇವಾಗ ಇನ್ನೊಂದು ಗಣೇಶ ನೋಡೋಕೆ ಹೋಗ್ತಿದ್ದೀನಿ. ವೆರೈಟಿ ಗಣೇಶ ಥರ ಕೂರಿಸಿದ್ದಾರೆ. ನನ್ನ ಲಾಗಲ್ಲಿ ನೋಡ್ಬೋದು ನೀವು ಎಷ್ಟು ಗಣೇಶ ತೋರಿಸ್ತೀನಿ ಅಂತ. ನಮ್ಮ ಸಣ್ಣ ಮುಂದೆ ಹೋಗಿ ನಿಂತ್ಕೊಬಿಟ್ಟೈತೆ. ಟೆಂಪಲ್ಗೆ ಬಂದಿದ್ದೀವಿ. ಪಕ್ಕದಲ್ಲಿ ಟೆಂಪಲ್ ಇತ್ತು, ಸೊ ಟೆಂಪಲ್ಗೆ ಬಂದಿದ್ದೀವಿ. ಹಾಗೆ ಇದು ನೋಡಿ ಅಯೋಧ್ಯೆ ಥೀಮಲ್ಲಿ ಗಣೇಶನ ಕೂರಿಸಿದ್ರು, ತುಂಬ ಚೆನ್ನಾಗಿತ್ತು. ಮುಂದೆ ಹೋಗ್ತಾ ಇನ್ನೊಂದು ಕಡೆ ಗಣೇಶನ ಬಿಡ್ತಾಯಿದ್ರು, ಅವರೊಂಥರ ಡಿಫ್ರೆಂಟಾಗಿ ಬಿಡ್ತಾಯಿದ್ರು. ಸೊ ಇಲ್ಲೇ ಹಾಕಿದ್ದೀನಿ ನೋಡಿ ನೀವೇ. ಬೆಳಿಗ್ಗೆ ಅವ್ರ ಮನೆ ತಿಂದಿದ್ಯಾ ನೀರು ಕುಡ್ದಿ 3 ಲೋಟ. ಇದು ನೆಕ್ಸ್ಟ್ ಡೇ ಲಾಗ್. ಇದು ಸಂಡೇ ಲಾಗು. ಧನು ಬರ್ಡೇ ಇರೋದ್ರಿಂದ ಬಟ್ಟೆ ತೊಗೋಬೇಕಂತ ಸಿಟಿಗೆ ಹೋಗಿದ್ವಿ. ಸೊ ಬಟ್ಟೆ ತೊಗೊಂಡು ಹಂಗೆ ಸ್ವಲ್ಪ ಆ ಕಡೆ ಈ ಕಡೆ ಇರೋ ಗಣೇಶನ ನೋಡ್ಕೊಂಡು ಹೋಗಿದ್ವಿ. ಸೊ ಅದಕ್ಕೆ ಇದೇ ಲಾಗಲ್ಲಿ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು ಇನ್ನು ಯಾವ್ಯಾವ ಥರ ಗಣೇಶನ ನೋಡ್ತೀವಿ ನೆಕ್ಸ್ಟ್ ಡೇ ಕೂಡ ಅಂತ. ಫೋಟೋ ತೋರಿಸೋರ್ಗೆ ಅಂದರೆ ಇದು ಅರಸು ರೋಡಲ್ಲಿ ಕೂರಿಸಿದ ಗಣೇಶ. ಇದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಕೂರಿಸಿದ್ರು. KG ಕೊಪ್ಪಲ್ ಆಗಿರ್ಬೋದು, ಇಲ್ಲಾಗಿರೋದು ತುಂಬ ಚೆನ್ನಾಗಿ ಕೂರಿಸಿದ್ರು. ನಾನು ಚೆನ್ನಾಗಿರೋದು ಮಾತ್ರ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ಅಂಡನಿ ಸರ್ಕಲ್ ಗಣೇಶ. ಇದು ಮುಂಚೆ ಹೆಂಗೈತೆ ಗಣೇಶ? ಸೂಪರ್ ಆಗಿದೆ ನೋಡಿ. ಕಡೆ ನೀರೆಲ್ಲ ಬೀಳ್ತಿದೆ. ಇದು ಬೇರೆ ಏರಿಯಾ ಕಡೆ ಇರೋ ಗಣೇಶ. ಇದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ನಾನು ಎಲ್ಲನೂ ಹಾಕೋಕ್ಕಾಗಲಿಲ್ಲ, ಎಲ್ಲ ಫೋಟೋಸಲ್ಲಿ ಇದೆ, ಬಟ್ ತುಂಬ ಲೆಂತ್ ಆಗುತ್ತೆ ಅಂತ ಹಾಕಲಿಲ್ಲ. ನಾವು ನೋಡಿರೋದ್ರಲ್ಲಿ ಇದೇ ಲಾಸ್ಟ್ ಗಣೇಶ. ಇದು ನೋಡಿಕೊಂಡು ಮನೆ ಕಡೆ ಹೊರಡ್ತೀವಿ ನಾವು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಎಲ್ಲದು ವೀಡಿಯೋಸು ಫೋಟೋಸ್ ಎಲ್ಲ ಇಟ್ಕೊಂಡಿದ್ದೀನಿ, ಬಟ್ ವ್ಲಾಗಲ್ಲಿ ಆ್ಯಡ್ ಮಾಡಿದ್ರೆ ತುಂಬ ಲೆಂತ್ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ನಾನು ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ. ಸ್ವಲ್ಪ ಮಾತ್ರ ಅಷ್ಟೇ ಹಾಕಿರೋದು. ಸೊ ನೋಡ್ಬೋದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಕೂರಿಸಿದ್ದಾರೆ. ಅಯ್ಯೋ ಎಲ್ಲರೂ ಈ ವ್ಲಾಗ್ನ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ನಾವು ನೋಡಿರುವಂಥ ಎಲ್ಲ ಗಣೇಶ ಫೋಟೋಸು ನಾನು ಲಾಸ್ಟ್ ಆ್ಯಡ್ ಮಾಡ್ತೀನಿ. ಸೊ ಅಲ್ಲಿ ನೋಡ್ಬೋದು ನೀವು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನಾವು ಗಣೇಶ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀವಿ, ಎಷ್ಟು ಕಡೆ ಗಣೇಶ ನೋಡ್ಬೋದು ಅಂತೆಲ್ಲ ಈ ಲಾಗಲ್ಲಿ ಹಾಕಿದ್ದೀನಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.